ಬಾಯ್ ಪ್ರತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಯಟ್ 5 ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈಗಾದರೆ ಬೆಳಗ್ಗೆ 6:45 ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಲೇಟಾಗಿ ಎದ್ಬಿಟ್ವಿ. ನೈಟು ಪ್ರತೀಕ ಮಲ್ಕೊಳ್ಳೋದೇ 11:30 ಆಗಿಬಿಡ್ತು. ಹಾಗಾಗಿ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಎದ್ದಿದ್ದ, ನಿದ್ದೆ ಆಗಲಿಲ್ಲ ಸರಿಯಾಗಿ. ಹಂಗಾಗಿ ಸ್ವಲ್ಪ ಎದ್ದೇಳೋದು ಲೇಟ್ ಆಗಿಬಿಡ್ತು, ಎಚ್ಚರನೇ ಆಗಲಿಲ್ಲ. 6:45 ಎದ್ದಿದ್ವಿ. ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಎದ್ದು ಪೂಜೆ ಮಾಡಬೇಕು ಅಂದ್ಕೊಂಡೆ. ಆಗಲಿಲ್ಲ. ನೈಟೇ ತರಕಾರಿ ಎಲ್ಲ ಹಚ್ಚಿ ಇಟ್ಟಿರೋದಕ್ಕೆ ಮೇಲಾಯಿತು. ನೈಟೇ ನೋಕೋಲು ಮತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹಚ್ಚಿಟ್ಟಿದ್ದೆ. ಹಾಗೆ ಚಪಾತಿ ಹಿಟ್ಟು ಸಹ ಕಲಸಿಟ್ಟಿದ್ದೆ. ಹೆಸರು ಕಾಳು ನೈಟು ನೆನೆ ಹಾಕಿದ್ದೆ. ಈಗ ಪಲ್ಯಕ್ಕೆ ಕಾಯಿ ತುರ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ನಿ. ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, 2 ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ಈಗ ಹೀರೆಕಾಯಿ ನೋಕೋಲು ಹಾಕಿ ಈಗ ಹೆಸ್ರು ಕಾಳು ನೈಟು ನೆನೆಸಿಟ್ಟಿದ್ದೆ. ಒಂದು 100 ಗ್ರಾಮ್ ಆಗೋಷ್ಟು ಹೆಸ್ರು ಕಾಳು ಸಹ ಹಾಕ್ತಿದ್ನಿ. ಹೆಸ್ರು ಕಾಳು ಹಾಕೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಪಲ್ಯ, ಮತ್ತು ಸ್ವಲ್ಪ ಜಾಸ್ತಿನೂ ಆದಂಗೆ ಆಗುತ್ತೆ. ಬರೀ ತರಕಾರಿನೇ ಅಂದರೆ ಸಾಕಾಗಲ್ಲ. ಹಂಗಾಗಿ ಸ್ವಲ್ಪ ಹೆಸ್ರು ಕಾಳು ಸಹ ನೆನೆಸಿದ್ದೆ, ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಹಾಕಿ ಒಂದು ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, 1-2 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು. ನಮ್ಮ ಮನೆಗೆ ಸ್ವಲ್ಪ ಗೊಜ್ಜು ಥರನೇ ಮಾಡ್ತೀವಿ. ಮಹತ್ತು ಜಾಸ್ತಿ ಗಟ್ಟಿ ಇದ್ದರೆ ತಿನ್ನಲ್ಲ, ಸ್ವಲ್ಪ ತಿಳಿ ಥರ ಇರಬೇಕು. ಹಾಗಾಗಿ ಒಂದು 1/4 ಲೀಟ್ರ್ ಆಗೋಷ್ಟು ನೀರು ಹಾಕಿ ಲಿಡ್ನ ಮುಚ್ಚಿ 1 ವಿಜಲ್ ಕೂಗಿಸ್ತೀನಿ ಸಾಕು. ತರಕಾರಿ ಬೇಗ ಬೇಯುತ್ತೆ. ಹಂಗಾಗಿ ಹೆಸ್ರು ಕಾಳು ಸಹ ನೆನೆಸಿದ್ನಲ್ವ, ಹಂಗಾಗಿ ನೆನ್ನೆದು ಮಧ್ಯಾಹ್ನ ಮಾಡಿದ್ದು ಕಾಳು ಸಾಂಬಾರು ಸಹ ಇತ್ತು. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಇದೇ ಸಾಕಾಗ್ತಾಯಿತ್ತು, ಅದು ನೀನು ಏನಕ್ಕೆ ಮಾಡ್ತೀಯ ಅಂದರು. ಮಹತ್ಗೆ ಬಾಕ್ಸಿಗೆ ತಂಗಳು ಸಾಂಬಾರು ಇಟ್ಟಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ತರಕಾರಿ ಗೊಜ್ಜು ಥರ ಮಾಡಿದೆ. ಚಪಾತಿ ಹಿಟ್ಟು ಸಹ ನೆನ್ನೆ ನೈಟೇ ಕಲಸಿ ಇಟ್ಟಿದ್ದೆ, ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ. ಆದರೆ ಆಗಲೇ ಇಲ್ಲ, ನೈಟು ತುಂಬ ಲೇಟಾಯಿತು ಮಲ್ಕೊಳ್ಳೋ ಅಷ್ಟರಲ್ಲಿ. ಈಗ ಚಪಾತಿ ಸಹ ಮಾಡಿದೆ. ಮಹತ್ಗೆ ಲಂಚ್ ಬಾಕ್ಸಿಗೆ ರೆಡಿ ಆಯಿತು. ನೋಡಿ ಈ ಥರ ಬಂದಿದೆ. ಹೀರೆಕಾಯಿ ಮತ್ತು ನೋಕೋಲು ಹೆಸ್ರು ಕಾಳು ಪಲ್ಯ. ನಾನೊಂದು ಸ್ವಲ್ಪ ಗೊಜ್ಜು ಥರನೇ ಮಾಡ್ತೀನಿ, ಸ್ವಲ್ಪ ತಿಳಿ ಥರ. ನಮ್ಮ ಮನೇಲಿ ನಮ್ಮ ಮಹತ್ಗೆ ಯಾವ ಥರ ತಿನ್ನೋಕ್ಕೆ ಇಷ್ಟಪಡ್ತಾನೋ ಅದೇ ಥರ ಮಾಡಬೇಕು. ಹಂಗಾಗಿ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ. ಗಟ್ಟಿ ಮಾಡಿದರೂ ಚೆನ್ನಾಗಿರುತ್ತೆ. ಈಗ ಮಹತ್ ಸ್ಕೂಲ್ಗೆ ಹೋದ್ಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರೇ ಕುಡ್ದಿಲ್ಲ ಇವತ್ತು, ಬಿಸಿನೀರು. ಹಂಗಾಗಿ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಈಗ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಕುಡಿಯೋದಕ್ಕೆ ಅಂತೇಳ್ಬಿಟ್ಟು. ಬೆಳಿಗ್ಗೆ ನೀರು ಕುಡಿಬೇಕು ಅನ್ನಿಸ್ತಾಯಿತ್ತು, ಆದರೆ ಎದ್ದಿರೋದೇ ಲೇಟು. ನೀರು ಕುಡಿಯೋಕ್ಕೆ ಸಹ ಟೈಮ್ ಇಲ್ಲ. ಫಸ್ಟು ಸ್ಕೂಲಿಗೆ ಕಳ್ಸೋಣ ಅವನ್ನ, ಮತ್ತೆ ಲೇಟಾದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ಮಾಡಿಬಿಟ್ಟು ಅವನಿಗೆ ತಿಂಡಿನ ಕಳಿಸೆ. ಸದ್ಯ ಪ್ರತೀಕ ಮಲ್ಕೊಂಡಿದ್ದ, 7:30ವರೆಗೂ ಮಲಗಿದ್ದ. ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾಡೋಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು. ಇಲ್ಲ ಅಂತಂದಿದ್ರೆ ತುಂಬ ಕಷ್ಟ ಆಗಿಬಿಡ್ತಿತ್ತು ಇವತ್ತು. ಈಗ ಸ್ಕೂಲಿಗೆ ಕಳಿಸ್ದೆ ಮಹತ್ನ. ನಾನು ಬಿಸಿ ನೀರು ಕುಡಿದು ಈಗಾಗಲೇ ಒಂದು 10 ಗಂಟೆ ಟೈಮಲ್ಲಿ ಒಂದು ಅರ್ಧ ಸೌತೆಕಾಯಿ, ಒಂದು ಅರ್ಧ ಕ್ಯಾರೆಟ್ನ ತೊಗೊಳ್ತಾ ಇದ್ದೀನಿ. ಚಪಾತಿ ಮಾಡಿದ್ದೆ ತಿನ್ಬೋದಾಗಿತ್ತು, ಆದರೆ ಮಧ್ಯಾಹ್ನ ತಿನ್ನೋಣ ಅಂತೇಳ್ಬಿಟ್ಟು ನಾನು ನಿನ್ನೆ ಸ್ಟಾರ್ ಬಜಾರಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟು ಸ್ವಲ್ಪ ಜಾಸ್ತಿನೇ ತಂದಿದ್ದೆ. ಹೊರಗಡೆ ಸೌತೆಕಾಯಿ 65 ರೂಪಾಯಿ ಅಂತಂದರು, ಸ್ಟಾರ್ ಬಜಾರಲ್ಲಿ 35 ರೂಪಾಯಿ ಇತ್ತು. ಹಂಗಾಗಿ ಒಂದು 2 kg ಆಗೋಷ್ಟು ತಂದಿದ್ದೆ. ಹಾಗಾಗಿ ಸೌತೆಕಾಯಿನೇ ತೊಗೊಳ್ತಾ ಇದ್ದೀನಿ, ಮಧ್ಯಾಹ್ನ ಚಪಾತಿ ತೊಗೊಳ್ಳೋಣ ಅಂತೇಳ್ಬಿಟ್ಟು. ಈಗ ಒಂದು ಅರ್ಧ ಕ್ಯಾರೆಟು, ಅರ್ಧ ಸೌತೆಕಾಯಿನ ತೊಗೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಒಂದು 12 ಗಂಟೆ ಟೈಮಲ್ಲಿ ಒಂದು ಅರ್ಧ ಗ್ಲಾಸು ಮಜ್ಜಿಗೆನ ತೊಗೊಂಡಿದ್ದೆ. ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ, ಪ್ರತಿಕೂನ್ ತೀಟೆ ಇದರಲ್ಲಿ ಮರ್ತೇ ಹೋಯಿತು. ಈಗ ಇವತ್ತಿನ್ನೂ ಮನೆಯಲ್ಲಿ ದೇವ್ರ ಪೂಜೆ ಆಗಿಲ್ಲ, ಮಧ್ಯಾಹ್ನ ಆಗ್ತಾ ಬಂತು. ಹಾಗಾಗಿ ಮನೆ ಒರೆಸೋಣ ಅಂತೇಳ್ಬಿಟ್ಟು ಒರೆಸ್ತಾ ಇದ್ದೀನಿ. ಪ್ರತಿಕೂನ ವೇಲಲ್ಲಿ ಕಟ್ಟೆ ಹಾಕಿದ್ದೀನಿ, ಯಾಕಂದರೆ ನೋಡ್ಕೊಳ್ಳೋರು ಯಾರೂ ಇಲ್ಲ. ನಮ್ಮ ಮನೆಯವರು ಬೆಳಗ್ಗೆ ಡ್ಯೂಟಿಗೆ ಹೋದರೆ ಮತ್ತೆ 3 ಗಂಟೆಗೆ ಮಹತ್ವನ ಕರ್ಕೊಂಡೇ ಬರೋದು. ಒಬ್ಬಳೇ ಮನೆ ಕೆಲಸ ಮಾಡಿಕೊಂಡು ಪ್ರತಿಕೂ ನೋಡ್ಕೊಳ್ಳೋರು ಯಾರಿಲ್ಲ. ಹೊರಗಡೆ ನಮ್ಮದು ಮೇಲ್ಗಡೆ ಮನೆ ಇರೋದ್ರಿಂದ ಹೊರಗಡೆ ಬಿಡೋದಕ್ಕೂ ಭಯ. ಮನೆ ಒಳಗಡೆ ಇದ್ದರೆ ಈಗ ಮನೆ ಒರೆಸ್ತಾ ಇದ್ದೀನಿ, ಬಕೆಟಲ್ಲಿ ನೀರು ತೊಗೊಂಡು ಎಲ್ಲ ಚೆಲ್ಕೊಂಡು ಬಿದ್ದುಬಿಡ್ತಂತೆ ಯಾವುದಲ್ಲಿ. ಹಂಗಾಗಿ ವೇಲಲ್ಲಿ ಅವನ್ನ ಕಟ್ಟಿ ಹಾಕ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಈ ಥರ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅವರು ಬೀಳೋ ಬದಲು ಈ ಥರ ವೇಲಲ್ಲಿ ಕಟ್ಟಿದರೆ ಬೆಸ್ಟು ಅಂತ ಅಂದ್ಬಿಟ್ಟು ನಾನು ವೇಲಲ್ಲಿ ಕಟ್ಟಿ ಹಾಕ್ತಾ ಇದ್ದೀನಿ. ಈಗ ಮನೆಯೆಲ್ಲ ಒರೆಸ್ಬಿಟ್ಟು ಪ್ರತಿಕೂನ್ಗೆ ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಈಗ ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ಈಗ ಅವ್ನು ಮಲ್ಕೊಂಡಿರೋದಕ್ಕೆ ಸ್ವಲ್ಪ ನೆಮ್ಮದಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ದೇವ್ರ ಮನೆಗೆ ಹೋಗಿ ಎಳ್ದಾಕ್ಬಿಡೋನೆಲ್ಲನ. ಇತ್ತೀಚೆಗಂತೂ ಅದರಲ್ಲಿ ಈ 15 ದಿವಸದಿಂದ ಅಂತೂ ತುಂಬ ತೀಟೆ ಕಲ್ತಿದ್ದಾನೆ. ಈ ಮನೆಯಲ್ಲಿ ದೇವ್ರ ಮನೆ ಇರೋದಕ್ಕೆ ಸರಿಯೋಗಿದೆ. ದೇವ್ರ ಮನೆ ಇಲ್ಲ ಅಂತಂದರೆ ದೇವ್ರ ಫೋಟೋ ಎಲ್ಲ ಎತ್ತಿಟ್ಟು ಸುಮ್ಮನೆ ಇರಬೇಕಾಯ್ತು ಅಷ್ಟೇ.
ಅಷ್ಟು ತೀಟೆ ಕಲ್ತಿದ್ದಾನೆ. ದೇವ್ರ ಮನೆ ಇರೋದ್ರಿಂದ ನಮಗೆ ಬಾಗಿಲು ಪೂಜೆ ಆಗಿ ಒಂದು 5 ನಿಮಿಷಕ್ಕೆ ಬಾಗಿಲು ಹಾಕ್ಬಿಡ್ತೀವಿ. ಈಗ ಮಹತ್ ಸಹ ಸ್ಕೂಲಿಂದ ಬಂದ. ನಾನು ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ಊಟ ಮಾಡಬೇಕು. ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಬೆಳಿಗ್ಗೆ ಲೇಟಾಗಿ ಎದ್ದಿರೋದ್ರಿಂದ ರಾಗಿ ಗಂಜಿ ಸಹ ಮಾಡಿಲ್ಲ. ಮತ್ತು ಸೌತೆಕಾಯಿ ಬೇರೆ ಜಾಸ್ತಿ ತೊಗೊಬಂದಿದ್ದೆ, ಕ್ಯಾರೆಟು ಸೌತೆಕಾಯಿ. ಹಂಗಾಗಿ ಇವತ್ತು ರಾಗಿ ಗಂಜಿ ಬೇಡ ಅಂತ ಅಂದ್ಕೊಂಡೆ ಲೇಟಾಗಿ ಎದ್ದಿದ್ದರಿಂದ. ಸೌತೆಕಾಯಿ ತಿಂದಿರೋದ್ರಿಂದ ಬೇಗ ಹೊಟ್ಟೆ ಸಹ ಹಶ್ವಾಗ್ತಾಯಿತ್ತು. ಹಂಗಾಗಿ ಮಧ್ಯಾಹ್ನ ಒಂದು ಅರ್ಧ ಗ್ಲಾಸು ಮಜ್ಜಿಗೆ ಸಹ ಕುಡಿದಿದ್ದೆ. ಈಗ ಒಂದೇ ಸಲ ಪೂಜೆ ಮಾಡಿದ ಮೇಲೆ ಊಟ ಮಾಡೋಣ ಅಂತೇಳ್ಬಿಟ್ಟು ಊಟ ಮಾಡಿರಲಿಲ್ಲ. ಈಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಈಗ ದೇವ್ರ ಶ್ಲೋಕ ಹೇಳ್ತಾ ಕೂತ್ಕೊಂಡೆ ಒಂದು 5-10 ನಿಮಿಷ. ಇವತ್ತು ಶುಕ್ರವಾರದ ಪೂಜೆ ಈ ರೀತಿ ಬಂದಿದೆ ನಮ್ಮದು. ಈಗ ಊಟಕ್ಕಾದರೆ 2 ಚಪಾತಿ, ಸ್ವಲ್ಪ ಅನ್ನ, ಒಂದು ಅರ್ಧ ಸೌತೆಕಾಯಿ, ಹಾಗೆ ನೆನ್ನೆದು ಕಾಳು ಸಾಂಬಾರು ಮಾಡಿದ್ನಲ್ವ, ಅದು ಒಂದು ಬೌಲ್ ತೊಗೊಂಡಿದ್ನಿ. ಹಾಗೆ ಬೆಳಿಗ್ಗೆ ಪಲ್ಯ ಮಾಡಿದ್ದು, ಬರೀ ಸಾಂಬಾರೇನು ತೊಗೊಂಡಿಲ್ಲ ತಿಳಿ, ಬರೀ ತರಕಾರಿನೇ ಒಂದು ಬೌಲ್ ತೊಗೊಂಡಿದ್ನಿ. ಇವತ್ತು ಮೊಸರು ಬದಲು ಮಜ್ಜಿಗೆ ತೊಗೊಂಡಿದ್ನಿ, ನೀರು ಮಜ್ಜಿಗೆ ಥರ ಮಾಡಿಕೊಂಡು ತೊಗೊಂಡಿದ್ನಿ. ಸಾಂಬಾರು ಪಲ್ಯ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ನಿ, ಯಾಕಂದರೆ ಮಹತ್ತು ಅವ್ನು ನನ್ನ ಜೊತೆಗೆ ಬರ್ತಾನೆ ಊಟಕ್ಕೆ. ಆಮೇಲೆ ಅವನಿಗೆ ಈ ಥರ ತೆಟ್ಟೆಗೆ ಸ್ವಲ್ಪ ವೆರೈಟಿಗಳು ಒಂದೇ ಸಲ ಇಟ್ಟು ಕೊಟ್ಟರೆ ತುಂಬ ಇಷ್ಟಪಡ್ತಾನೆ. ಹಂಗಾಗಿ ನನಗೆ ಮೆಜರ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ತೀನಿ ನಾನು. ಆದರೆ ಅವನಿಗೆ ನನ್ನ ತಟ್ಟೆನೇ ಬೇಕು, ನನಗೆ ಊಟ ಮಾಡೋದಕ್ಕೆ ಬಿಡಲ್ಲ. ಹಂಗಾಗಿ ನಾನು ತಟ್ಟೆಗೆ ಇವತ್ತು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಅವನು ಸ್ವಲ್ಪ ತಿಂತಾನೆ. ಇದಿಷ್ಟು ನಾನು ತಿನ್ನಲಿಲ್ಲ, ಅವನು ತಿಂದ ಈ ತಟ್ಟೆಯಲ್ಲಿ. ಹಂಗಾಗಿ ಸ್ವಲ್ಪ ಪಲ್ಯನೂ ಸಾಂಬಾರು ಜಾಸ್ತಿ ತೊಗೊಂಡಿದ್ದೆ. ನಾನು ಒಂದು ಅರ್ಧ ತಿಂದು ಇನ್ನರ್ಧ ಅವನಿಗೆ ಕೊಟ್ಟೆ ಬೌಲ್ಲೇನೆ. ಮತ್ತು ಮಜ್ಜಿಗೆ ಕುಡಿದಿಲ್ಲ, ಊಟನೇ ಸಾಕು ಅನ್ನಿಸ್ಬಿಡ್ತು. ಮತ್ತು ಮಧ್ಯಾಹ್ನ 12 ಗಂಟೆಗೆ ಬೇರೆ ಒಂದು ಅರ್ಧ ಗ್ಲಾಸ್ ಕುಡ್ದಿದ್ನಲ್ಲ, ಕುಡಿಬೇಕು ಅನ್ನಿಸ್ಲಿಲ್ಲ. ಮತ್ತು ರೈಸ್ ಸಹ ಅಷ್ಟೇ ಪೂರ್ತಿ ಊಟ ಮಾಡಲಿಲ್ಲ. 2 ಚಪಾತಿ ತಿಂದು ಒಂದು ಅರ್ಧ ರೈಸ್ ತಿಂದೆ. ಮತ್ತು ಸಾಂಬಾರು ಪಲ್ಯ ಅರ್ಧ ತಿಂದೆ. ಇನ್ನು ಮಿಕ್ಕಿದ್ದ ಅರ್ಧ ಬೌಲು ಮಹತೆ ತೊಗೊಂಡ. ನೋಡಿ ನಾನು ಊಟ ಮಾಡ್ತಾಯಿದ್ರೆ ಬಂದುಬಿಟ್ಟ ಕಣ್ಬಿಟ್ಕೊಂಡು, ನೀವು ನನಗೆ ಕೊಡು ಮಮ್ಮಿ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ನಾನು ಅರ್ಧ ಮತ್ತು ತಟ್ಟೆಗೆ ಹಾಕ್ಕೊಂಡು ಬೌಲೇ ಅವನಿಗೆ ಕೊಟ್ಟೆ. ಅವನಿಗೆ ಸ್ವಲ್ಪ ವೆರೈಟಿಗಳು ಜಾಸ್ತಿ ಇಷ್ಟಪಡ್ತಾರೆ. ಅದರಲ್ಲಿ ಒಂದೇ ಸಲ ಅವನಿಗೆ ತಟ್ಟೆಗೆ ಇಟ್ಕೊಟ್ರೆ ತುಂಬ ಇಷ್ಟಪಡ್ತಾನೆ ಮಹತ್ತು. ಈಗ ಊಟ ಎಲ್ಲ ಆದಮೇಲೆ ಸಾಯಂಕಾಲ ಆಗಿತ್ತು. ಈಗ ತಲೆ ಬಾಚ್ಕೊಳ್ಳೋಣ ಅಂತೇಳ್ಬಿಟ್ಟು ಬಾಚ್ಕೊಳ್ತಾ ಇದ್ದೀನಿ. ನನಗೆ ತಲೆಗೆ ಸ್ನಾನ ಮಾಡಿದರೆ ಸ್ವಲ್ಪ ಹೊತ್ತಿಗೆ ತಲೆ ಬಾಚ್ಕೊಂಡ್ಬಿಡ್ಬೇಕು, ಹಂಗೆ ಹರಡ್ಕೊಂಡಿರಬಾರ್ದು. ಹಾಗಾಗಿ ತಲೆ ಬಾಚ್ಕೊಂಡು ಜಡೆ ಹಾಕ್ಕೊಂಡೆ. ಕೂದಲು ಸ್ವಲ್ಪ ಉದುರ್ತಾ ಇದೆ ನಂದು. ಈ ನಡುವೆ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಶಾಂಪು ನೀರೆಲ್ಲ ಚೇಂಜ್ ಆಗಿದೆ. ಹಾಗಾಗಿ ಸ್ವಲ್ಪ ಕೂದಲು ಉದುರ್ತಾನೇ ಇದೆ. ಒಂದೆರಡು ದಿನ ನೋಡ್ತೀನಿ, ಇದೇ ಥರ ಕೂದಲು ಉದುರ್ತಾ ಇದೆ ಅಂದರೆ ಬೇರೆ ಏನಾದರೂ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಮನೆಯಲ್ಲೇ ಹೋಮ್ ರೆಮಿಡಿ ಮಾಡಿಕೊಂಡು. ಯಾಕಂದರೆ ಇವನು ಬಾಣಂತಿಯಲ್ಲೇ ನನ್ನದು ಕೂದಲು ಉದುರಿರಲಿಲ್ಲ, ಚೆನ್ನಾಗಿತ್ತು. ಈಗ ಅಲ್ಲಿ ಇಲ್ಲಿ ಹೋಗಿದ್ದಕ್ಕೆ ಶಾಂಪು ನೀರೆಲ್ಲ ಚೇಂಜ್ ಆಗಿದ್ದಕ್ಕೆ ಕೂದಲು ಉದುರ್ತಾ ಇದೆ ಅಂತ ನನ್ನ ಅನಿಸಿಕೆ. ಇನ್ನೊಂದೆರಡು ದಿನ ನೋಡ್ತೀನಿ. ಈಗ ತಲೆಯೆಲ್ಲ ಬಾಚ್ಕೊಂಡ್ಮೇಲೆ ಕಸ ಹೊಡಿತಾ ಇದ್ದೀನಿ. ಸಾಯಂಕಾಲ ಇನ್ನೊಂದು ಸಲ ದೀಪ ಹಚ್ಚೋಣ ಅಂತೇಳ್ಬಿಟ್ಟು 3 ಗಂಟೆಗೆ ಪೂಜೆ ಮಾಡಿದ್ದು. ಈಗ ಒಂದು 6 ಗಂಟೆ ಮೇಲೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಕಸ ಹೊಡಿತಾ ಇದ್ದೆ. ಈಗಲೂ ಸಹ ವೇಲಲ್ಲಿ ಕಟ್ಟಿದ್ದೆ, ಬಾಗಿಲು ತೆಗೆದಿದ್ದೆ. ಹಂಗಾಗಿ ಹೊರಗಡೆ ಹೋಗ್ತಾನೆ ಅಂತೇಳ್ಬಿಟ್ಟು ವೇಲಲ್ಲಿ ಕಟ್ಟಿಬಿಟ್ಟು ಕಸ ಹೊಡಿತಾ ಇದ್ನಿ. ಮಹತ್ ಅವನ್ನ ಕರ್ಕೊಳ್ಳೋಕ್ಕೆ ಟ್ಯೂಷನ್ಗೆ ಹೋಗ್ತಾನೆ. ಈಗಾಗಲೇ ಟ್ಯೂಷನಿಗೆ ಟೈಮ್ ಆಗಿತ್ತು ಅವನಿಗೆ. ಕಸ ಹೊಡಿತಾ ಇದ್ದೆ, ಹಂಗಾಗಿ ಕಸ ಹೊಡೆದ್ಮೇಲೆ ಹೋಗ್ಮೆಂತೀರಪ್ಪ ಅಂತ ಹೇಳಿದೆ. ಹಂಗಾಗಿ ಅಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಪ್ರತೀಕ ಈಗಲೂ ಅವ್ನು ಸುಮ್ಮನೆ ಇರ್ತಾ ಇರಲಿಲ್ಲ. ದಿವಾನ್ ಕಾಟು ಮೇಲೆ ಹಾಸಿಗೆ ಹಾಕಿದರೆ ಹಾಸಿಗೆ ಎತ್ತಿಬಿಟ್ಟು ತಲೆ ತೂರಿಸಿ ನಿಂತ್ಕೊಳ್ತಾ ಇದ್ದ. ಈಗ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ ಹಂಗೇ. ಹಂಗಾಗಿ ಐರನ್ ಮಾಡಿ ಎತ್ತಿಡೋಣ ಅಂತೇಳ್ಬಿಟ್ಟು ನಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು ಐರನ್ ಸಹ ಮಾಡ್ತಾಯಿದ್ನಿ. ಜಾಸ್ತಿ ಏನು ಇರಲಿಲ್ಲ, ಮಹತ್ತೊಂದೊಂದು ಸ್ಲಾಗು, ನಮ್ಮ ಮನೆಯವ್ರದ್ದು 2 ಪ್ಯಾಂಟು 2 ಶರ್ಟ್ ಇತ್ತು. ಮತ್ತು ನಾನು ಮಡಚಿಟ್ರೆ ಜಾಸ್ತಿ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ ಐರನ್ ಮಾಡೋದಕ್ಕೆ. ಮತ್ತು ನಾಳೆ ತೊಳಿಬೇಕು ಬಟ್ಟೆಗಳು. ಮತ್ತು ನಾಳೆ ಬಟ್ಟೆ ತೊಳೆದವು ಇವತ್ತು ನಾವು ಜಾಸ್ತಿ ಆಗಿಬಿಡ್ತೇವೆ ಅಂತೇಳ್ಬಿಟ್ಟು ನೆನ್ನೆ ತೊಳೆದಿದ್ದೆ. ಹಂಗಾಗಿ ಇವಾಗ ಐರನ್ ಮಾಡಿ ಎತ್ತಿಡ್ತಾಯಿದ್ನಿ. ಈಗ ಬಟ್ಟೆ ಎಲ್ಲ ಐರನ್ ಮಾಡಿ ಅವನು ಸ್ವಲ್ಪ ಆಟ ಆಡ್ಸೋಣ ಅಂತೇಳ್ಬಿಟ್ಟು ರೂಮಲ್ಲಿ ಕರ್ಕೊಬಂದಿದ್ನಿ. ಹೊರಗಡೆ ಮಳೆ ಬರ್ತಾಯಿತ್ತು, ಹಂಗಾಗಿ ರೂಮಲ್ಲಿ ಕರ್ಕೊಬಂದರೆ ನೋಡಿ ಅಲ್ಲಿ ಆಟ ಸಾಮಾನು ಕೊಟ್ಟಿದ್ರೆ ಆಟ ಆಡೋಕ್ಕೆ, ಅವನು ಸ್ಟೂಲ್ ತಂದು ಅದ್ರ ಮೇಲೆ ಎದ್ದು ನಿಂತ್ಕೊಳ್ತಾ ಇದ್ದಾನೆ. ನಿಂತ್ಕೊಳ್ಳೋಕೆ ಹೋಗ್ತಾನೆ ಮತ್ತೆ ಬೀಳ್ತಾನೆ. ಸ್ಟೂಲ್ ತೆಗೆದಿಟ್ರೆ ಅದು ಮಂಚದ್ದು ಎಡ್ಡಿದೆಯಲ್ಲ, ಅಲ್ಲೋಗಿ ನಿಂತ್ಕೊಳ್ತಾನೆ. ಅಲ್ಲಿ ನಿಂತ್ಕೊಂಡ್ಬಿಟ್ಟು ಬೀಳ್ತಾನೆ. ಇವನಂತೂ ತುಂಬ ಕಾಟ ಕೊಡ್ತಾಯಿದ್ದಾನೆ. ಹಂಗಾಗಿ ಬಿದ್ದರೆ ಬೆಡ್ ಮೇಲೆ ಬೀಳ್ತಾನೆ ಅಂತೇಳ್ಬಿಟ್ಟು ರೂಮಲ್ಲಿ ಕರ್ಕೊಬಂದು ಬೋಲ್ಟ್ ಹಾಕಿ ಬಿಟ್ಟಿದ್ದೀನಿ. ಈಗ ಸ್ಟೂಲ್ ಮೇಲೆ ಹತ್ತುತ್ತಾನೆ. ಈಗ ಮತ್ತೆ ನೈಟ್ ಈಗ ಊಟಕ್ಕೆ ನನಗೆ ಯಾಕೋ ಹೊಟ್ಟೆನೇ ಹಶ್ವಾಗಿರಲಿಲ್ಲ, ಸ್ವಲ್ಪನೂ ಚಪಾತಿ ತಿಂದಿರೋದ್ರಿಂದ. ಹಾಗಾಗಿ ಒಂದು ಗ್ಲಾಸು ಮಜ್ಜಿಗೆ, ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೆ, ಮಜ್ಜಿಗೆ ಕುಡ್ದಿರಲಿಲ್ಲ. ಮಹತ್ವನು ಕುಡಿಯೋ ಅಂದರೆ ಅವನು ಕುಡ್ದಿರಲಿಲ್ಲ, ಹಂಗಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಈಗ ಅದೇ ಮಜ್ಜಿಗೆನ ನಾನು ನೈಟ್ ಊಟದ ರೂಪದಲ್ಲಿ ತೊಗೊಳ್ತಾ ಇದ್ದೀನಿ. ಈ ಥರ ಇತ್ತು ಫ್ರೆಂಡ್ಸ್ ಬೆಳಗ್ಗೆಯಿಂದ ನನ್ನ ಡಯಟ್ ಪ್ಲ್ಯಾನು.
ಆದಷ್ಟು ನಾವು ಬೆಳಗ್ಗೆ ಮತ್ತು ನೈಟು ಲಿಕ್ವಿಡ್ ರೂಪದಲ್ಲಿ ತೊಗೋಬೇಕು. ಅನ್ನ ಮುದ್ದೆ ತಿನ್ನೋ ಬದಲು ಈ ಥರ ಲಿಕ್ವಿಡ್ ಥರ ತೊಗೋಬೇಕು. ರಾಗಿ ಗಂಜಿ ಈ ಥರ ಮಜ್ಜಿಗೆ ಆ ಥರ ತೊಗೋಬೇಕು. ತುಂಬ ಈಸಿಯಾಗಿ ಡಯಟ್ ಅನ್ನೋದು ಮಾಡ್ತಾಯಿದ್ದೀನಿ. ಮತ್ತು ವೆಯ್ಟ್ ಲಾಸ್ ಅನ್ನೋದು ಅಷ್ಟೇ, ನಾನು ಅಂದ್ಕೊಂಡಿದ್ದಕ್ಕಿಂತ ಡಬಲ್ಲು ವೆಯ್ಟ್ ಲಾಸ್ ಆಗಿದ್ದೀನಿ. ಇನ್ನು 2 ದಿನದಲ್ಲಿ ನಾನು ವೆಯ್ಟ್ ಸಹ ರಿವೀಲ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ಜೊತೆ ಜಾಯ್ನ್ ಆಗಿ ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.